ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಬದ್ದೂರಿನಲ್ಲಿದೆ. ನೀವು ಮಸೀದಿಯಿಂದ ಏತಕ್ಕಾಗಿ ಕಲ್ಲೊಡೆದ್ರಿ? ಕಲ್ಲು ಯಾರು ಹೊಡೆದಿರೋದು ಗೊತ್ತಿಲ್ಲ ಮೇಡಮ್. ನಮ್ಮಲ್ಲಿ ಕೋಮು ಸೌಹಾರ್ದ ಇತ್ತು, ಇದೇ ಸಲ ಆಗಿರೋದು ಅಂತ ಪದೇ ಪದೇ ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರತಿ ಸಲನೂ ಸಹಿಸ್ಕೊಂಡು ಹೋಗ್ತಾ ಇದೀವಿ. ರಾತ್ರಿ ಹೊತ್ತು ಓಡಾಡಕ್ ಜಾಗ ಇಲ್ಲ. ಅಕಸ್ಮಾತ್ ಯಾರು ಹಾಸ್ಪಿಟ್ಲ್ಗೋ ಎಲ್ಲಾರು ಅರ್ಜೆಂಟು ಅಂತ ಹೋದ್ರೆ ಜಾಗ ಕೊಡಲ್ವೋ ಅಲ್ಲಿ. ಮುಸಲ್ಮಾನರು ಯಾಕೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ, ಯಾಕೆ ದ್ವೇಷ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಕೇಳ್ತಾ ಇದೆ ಮೇಡಮ್. ಪ್ರತಿ ಸಲ ಯಾಕೆ ಮುಸ್ಲಿಮ್ಸ್ ಅವ್ರಿಗೆ ನ್ಯಾಯ ಸಿಗಲ್ಲ? ಮಸೀದಿಗಳಲ್ಲಿ ಮದ್ರಸಾಗಳಲ್ಲಿ ಈ ತರ ಹುಚ್ಚು ತುಂಬಿಸ್ತಾ ಇದ್ದಾರೆ ಅಂತ. ತಪ್ಪು ಮಾಡಿದಾರೆ ಅಂತ ಯಾರ್ ಕೆಲಸ ಅದು? ಅದ್ ಬಿಡಿಸ್ ನೋಡ್ಲಿ ಅವರು. ಅಂದ್ರೆ ಮಸೀದಿ ಮುಂದೆ ಏನು ಮಾಡಬಾರ್ದು. ಪರ್ಮಿಷನ್ ತಗೊಂಡು ನಮ್ ದೇವ್ರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನೈತೆ? ಹಿಂಗೆ ಎಷ್ಟು ವರ್ಷ ಅಂತ ನಡೆಯುತ್ತೆ, ಕೂಡಿ ಬಾಳ್ಬೇಕಲ್ಲ. ಬಾಳ್ಬೇಕು ಅಂತ ನಾವ್ ಇದೀವಿ ಮೇಡಮ್. ಅವ್ರು ಆ ತರ ಬಿಟ್ಕೊಡ್ತಾ ಇಲ್ವಲ್ಲ ನಮ್ಗೆ. ಇಲ್ಲ ಮಾಡೋರೆ ಮಾಡಲಿಲ್ಲ ಅಂತ ಅಲ್ಲ. ಮದ್ದೂರು ಮಹಿಳೆಯರ ಜೊತೆ ರಾಧಕ್ಕ ಎಕ್ಸ್ಕ್ಲೂಸಿವ್ ಮಾತು. ಹಿಂದೂ ಮುಸ್ಲಿಂ ಟಾಕ್ ಫೈಟ್ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.